ಕಂಪ್ಲೇಂಟ್ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಲಕ್ಕಿ ಲಕ್ಕಿ ಲಕ್ಕಿ. ಸರ್, ನೀವು ಹೇಳ್ತಾ ಇರೋದು ನಿಜ ತಾನೆ? ಸರ್, ನಾನು ಯಾಕೆ ಕಂಪ್ಲೇಂಟ್ ಕೊಡಲಿ? ಇಲ್ಲ ಸರ್, ಇವರೇ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಚಾನ್ಸೇ ಇಲ್ಲ ಸರ್. ನಾನು ಯಾಕಮ್ಮ ಸುಳ್ಳು ಹೇಳಿ? ಕಂಪ್ಲೇಂಟ್ ಕಾಪಿಲಿ ಏನು ಹೆಸರಿದೆಯೋ ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ಕಂಪ್ಲೇಂಟಲ್ಲಿ ಲಕ್ಷ್ಮಣ್ ಅಂತ ಇದೆ, ಇವರೇ ಕಂಪ್ಲೇಂಟ್ ಕೊಟ್ಟಿರೋದು. ಸರ್, ನಿಮಗೆ ಕಂಪ್ಲೇಂಟ್ ಕಾಪಿ ಓದಿದ ಮೇಲೆ ವಿಷಯ ಗೊತ್ತಾಗ್ತಿದೆ, ಆದರೆ ನನಗೆ ಮೊದಲನೇ ವಿಷಯ ಗೊತ್ತಿತ್ತು. ಈಗ ಇಲ್ಲಿ ಕುತ್ಕೊಂಡು ಮಾತಾಡೋವಂಥದ್ದು ಏನೂ ಇಲ್ಲ ಸರ್. ಅದಕ್ಕೆ ಇಲ್ಲ ಲಕ್ಕಿ ಅವರೇ, ನೀವು ಅದೇನು ಮಾತಾಡಬೇಕು ಮಾತಾಡ್ಕೊಂಡು ಬನ್ನಿ. ಸರ್, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನನ್ನ ನಂಬಿ. ನೋಡಿ ಲಕ್ಕಿ ಅವರೇ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಈ ಕಂಪ್ಲೇಂಟಲ್ಲಿ ಏನಿದೆ ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಸರ್, ಇವ್ರಿಗೆ ಪಿಂಕಿ ಮೇಲೆ ಯಾವ ಥರ ದ್ವೇಷನೂ ಇಲ್ಲ, ಜೊತೆಗೆ ಅವ್ರು ಕಿಡ್ನ್ಯಾಪು ಮಾಡಿಸಿಲ್ಲ. ಸುಮ್ಮನೆ ಇವ್ರು ಯಾಕೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್? ಈಗ ನಾನು ಏನು ಅಂದ್ಕೊಳ್ಳಿ, ಕಂಪ್ಲೇಂಟ್ ಕಾಪಿಲಿ ಲಕ್ಷ್ಮಣ್ ಅಂತ ಹೆಸರಿದೆಯಲ್ಲ. ಸರ್, ಹೆಸರು ನಂದು ಇರ್ಬೋದು, ಬಟ್ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದಲ್ಲದೆ ನಮ್ಮ ಫ್ಯಾಮಿಲಿಲಿ ಕಂಪ್ಲೇಂಟ್ ಅದ ಯಾರು ಕೊಡೋದೇ ಇಲ್ಲ. ಸರ್, ನಮ್ಮ ಊರಲ್ಲಿ ನಮ್ಮ ಅಪ್ಪ ದೊಡ್ಡಪ್ಪ ತುಂಬ ದೊಡ್ಡ ವ್ಯಕ್ತಿಗಳು, ಊರಿಗೆಲ್ಲ ತೀರ್ಪು ಕೊಡ್ತಾರೆ. ಅಂಥ ಫ್ಯಾಮಿಲಿಲಿ ಹುಟ್ಟಿ ಯಾಕೆ ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ ಸರ್? ಸರ್, ನನಗೆ ಯಾಕೋ ಯಾರೋ ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ, ನಮ್ಗಳ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದಕ್ಕೆ. ಇದ್ರೂ ಇರ್ಬೋದು. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮಗೆ ಯಾರ ಮೇಲೂ ಡೌಟ್ ಇಲ್ಲ. ಬಟ್ ಈ ಕೆಲಸ ಎಲ್ಲ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಇದೇ ಗೊತ್ತಾಗ್ತಿಲ್ಲ. ಈ ಕಂಪ್ಲೇಂಟ್ ಕೊಟ್ಟಿರೋದ್ರ ಹಿಂದೆ ಏನು ಉದ್ದೇಶ ಇರ್ಬೋದು? ಸರ್, ಯಾರು ಈ ಕಂಪ್ಲೇಂಟ್ ಕೊಟ್ಟಿದ್ರು ಇದರಿಂದ ಅವ್ರಿಗೆ ಯಾವ ಲಾಭ ಅಂತೂ ಆಗಲ್ಲ. ಒಟ್ಟಿನಲ್ಲಿ ನಮ್ಮೆಲ್ಲರ ಮಧ್ಯೆ ತಂದಿಡೋದಕ್ಕೆ ನೋಡ್ತಿದ್ದಾರೆ ಅಷ್ಟೇ ಅನ್ಸುತ್ತೆ. ಏಕೆ ಇದಕ್ಕೂ ಮುಂಚೆ ನಿಮ್ಮ ಮೇಲೆ ಇವರು ಡೌಟ್ ಪಟ್ಟಿದ್ರ? ಪಿ ಸಿಗಳು ಬಂದಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋ ಥರ ಮಾತಾಡಿದ್ರು. ಅಲ್ಲಿ ಬೇರೆ ನನ್ನ ಹೆಸರಿದೆ, ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ. ಸರ್, ದಯವಿಟ್ಟು ಹೇಗಾದರೂ ಮಾಡಿ ಇದನ್ನೆಲ್ಲ ಬಗೆಹರಿಸಿ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ವಿಚಾರಣೆ ಮಾಡ್ತೀನಿ. ಇದರಿಂದ ಯಾರಿದ್ದಾರೆ ಅಂತ ಖಂಡಿತ ಕಂಡುಹಿಡಿತೀನಿ. ಲಕ್ಕಿ ಅವರೇ, ಪಿಂಕಿ ಮನಸ್ಸಲ್ಲಿ ಇವಾಗ ಏನೇನೋ ಓಡ್ತಿರುತ್ತೆ, ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. ಒಂದ್ಸತಿ ಹೋಗ್ಬಿಟ್ಟು ಅವಳ ಹತ್ರ ಮಾತಾಡಿ. ಅದಕ್ಕೆ ಏನು ಹೇಳಿದ್ರು ನನ್ನ ಮಾತು ನಂಬಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ನನ್ನ ಮೇಲೆ ಡೌಟ್ ಇದೆ. ಕಂಪ್ಲೇಂಟಲ್ಲಿ ಬೇರೆ ನನ್ನ ಹೆಸರಿದೆ, ನನ್ನ ಮಾತು ನಂಬ್ತಾರ? ಹಾಗಂತ ಸುಮ್ಮನಿದ್ರೆ ಸುಮ್ಮನೆ ಅನುಮಾನ ಹೆಚ್ಚಾಗ್ತಾ ಇರುತ್ತೆ. ಒಂದ್ಸತಿ ಹೋಗ್ಬಿಟ್ಟು ಮಾತಾಡ್ಸೋದು ಒಳ್ಳೇದು ಅನಿಸ್ತಿದೆ. ಅಲ್ಲ, ಅವರು ನಿಮ್ಮನೆಯವರ ತಾನೆ, ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಅವ್ರು ಯಾಕೆ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ? ಕ್ಲಿಯರ್ ಮಾಡಿ ಹೇಳಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅಂತ. ಅವ್ರಿಗೆ ನಾವು ಹೇಳೋದನ್ನ ಅರ್ಥ ಮಾಡಿಸೋದಕ್ಕಿಂತ ಮುಂಚೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು ಸರ್. ಅಲ್ಲಿ ತನಕ ನಾವು ಅವ್ರಿಗೆ ಏನು ಹೇಳಿದ್ರೂ ಉಪಯೋಗ ಇಲ್ಲ ಅನಿಸ್ತಿದೆ. ಸರಿ, ನೀವು ಅವ್ರ ಹತ್ರ ಮಾತಾಡ್ತಾ ಇರಿ, ನಾನು ಇದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ತೀನಿ. ಸರಿ ಸರ್. ಅದಕ್ಕೆ ನಿನ್ನೆ ಕಣೆ ಕರೆದಿದ್ದು.
ಮಾತಾಡಲಿಲ್ಲ ಅಂದರೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ಅದಕ್ಕೆ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಜೈಲ್ ಕಳಿಸೋ ಅಷ್ಟು ದ್ವೇಷ ಅವ್ರಿಗೇನಿಲ್ಲ ನಿನ್ನ ಮೇಲೆ. ಆನ್ಸರ್ ಮಾಡಿ ಲಕ್ಕಿ ಅವರೇ. ಲಕ್ಕಿ ಅವರೇ, ಗೀತಾ ಕೇಳ್ತಾ ಇದ್ದಾಳೆ, ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡೋಷ್ಟು ನಿಮಗೆ ಏನು ದ್ವೇಷ ಇದೆ ಅಂತ. ಏನು ಉತ್ತರ ಕೊಡೋದು? ನೀವೇ ಉತ್ತರ ಕೊಡ್ತೀರೋ ಇಲ್ಲ ನಾನು ಉತ್ತರ ಕೊಡ್ಲಾ? ನಾನು ನಿನ್ನನ್ನು ಕೇಳಿದ್ರೆ ಲಕ್ಕಿಯವ್ರನ್ನ ಕೇಳು ಅಂತೀಯಲ್ಲೇ, ನೀನೇ ಹೇಳು ಏನು ವಿಷಯ ಅಂತ. ನನ್ನನ್ನು ಕೇಳೋಕ್ಕಿಂತ ಲಕ್ಕಿಯವ್ರನ್ನ ಕೇಳು, ಗೊತ್ತಾಗುತ್ತೆ. ಏನು ವಿಷಯ ಹೇಳಿ ಲಕ್ಕಿಯವರೇ. ಅದು ಯಾಕೆ ಹೀಗೆ ತಡವರಿಸ್ತಿದ್ದೀರಾ? ನೀವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಆಮೇಲೆ ನನ್ನ ಹತ್ರ ಬಂದು ಮುಚ್ಚಿಟ್ಟಿದ್ದೀರಾ? ನಾನು ಯಾಕೆ ಕಂಪ್ಲೇಂಟ್ ಕೊಡಲಿ? ನಾನು ಯಾಕೆ ವಿಷಯ ಮುಚ್ಚಿಡ್ಲಿ? ಮತ್ತು ಪಿಂಕಿ ನಿಮ್ಮ ಹತ್ರ ವಿಷಯ ಹೇಳಿ ಹೇಳಿ ಅಂತಿದ್ದಾಳೆ, ನೀನಾದರೂ ಹೇಳೇ ಹೋಗಲಿ. ಪ್ರೆಸ್ ಮೀಟ್. ಪ್ರೆಸ್ ಮೀಟಾ? ಏನು ಪ್ರೆಸ್ ಮೀಟು? ಅಲ್ಲ, ಇವ್ರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೂ ಪ್ರೆಸ್ ಮೀಟ್ಗೂ ಏನು ಸಂಬಂಧ? ಏನು ಪ್ರೆಸ್ ಮೀಟ್ ಅಂತ ಲಕ್ಕಿಯವ್ರನ್ನ ಕೇಳು. ಏನು ಪ್ರೆಸ್ ಮೀಟ್ ಹೇಳಿ ಲಕ್ಕಿಯವರೇ. ಪ್ರೆಸ್ ಮೀಟ್ ಅಂದರೆ ಅದೇ ಗೀತಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ. ಅವ್ರು ಕ್ವಶನ್ ಕೇಳ್ತಾರೆ, ನಾನು ಆನ್ಸರ್ ಮಾಡಬೇಕು ಅಷ್ಟೇ. ಪ್ರೆಸ್ ಮೀಟ್ ಅಂದರೆ ಏನು ಅಂತ ನನಗೂ ಗೊತ್ತು, ಅದನ್ನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ವಿಷಯ ಏನು ಅಂತ ಕೇಳಿದ್ದು ನಾನು. ಆದರೆ ಪಿಂಕಿ ಹೇಳ್ತಿರೋ ಪ್ರೆಸ್ ಮೀಟ್ ವಿಷಯ ಬೇರೆ ಇದ್ದಂಗಿದೆ. ಏನದು? ನನಗೂ ಗೊತ್ತಿಲ್ಲ ಗೀತಾ, ಅದಕ್ಕೇನೆ ಕೇಳು. ಅದಕ್ಕೇನು ಕೇಳು ಅಂತ ನೀವು, ಲಕ್ಕಿಯವ್ರನ್ನ ಕೇಳಿ ಅಂತ ಅವಳು. ಇಬ್ಬರು ವಿಷಯನ ಹೇಳ್ತಿಲ್ಲ. ನನಗಿವಾಗ ವಿಷಯ ಗೊತ್ತಾಗಬೇಕು. ವಿಷಯ ಏನಂತ ಹೇಳ್ತೀನಿ ಕೇಳು. ಹೇಳು. ನಾನು ಪ್ರೆಸ್ ಮೀಟ್ ಕರೆದು ವಿಷಯನ ಎಲ್ರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಲಕ್ಕಿಯವರು ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಫೇಕ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ. ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ವಾದ ಮಾಡ್ತಿದ್ದಾರೆ. ಆದರೆ ಆ ಕಂಪ್ಲೇಂಟಲ್ಲಿ ಅವ್ರ ಹೆಸರಿದೆ. ಇದನ್ನೆಲ್ಲ ಹೇಳೋಣ ಅಂತ ಪ್ರೆಸ್ ಮೀಟ್. ಇಷ್ಟೇನಾ ವಿಷಯ? ಇದನ್ನು ಹೇಳೋದಕ್ಕೆ ಅವಾಗ್ಲಿಂದ ಇಷ್ಟೆಲ್ಲ ಪಿಟ್ಕೆ ಹಾಕ್ತಿದ್ರಾ? ಹಾಗಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಅದು ಹೇಗೆ ಕಂಪ್ಲೇಂಟ್ ಕಾಪಿಯಲ್ಲಿ ಲಕ್ಕಿಯವ್ರ ಹೆಸರು ಬಂತು? ನನಗೂ ಗೊತ್ತಾಗ್ತಿಲ್ಲ ಕಣೆ. ನಾವು SI ಹತ್ರ ಕೇಳಿದ್ದೀವಿ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ. ಹೇಳ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಾಗುತ್ತೆ ಇರು. ಮನೆಯಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ ವಾದ ಮಾಡಿದ್ರಿ, ಈಗ ಸ್ಟೇಷನಲ್ಲೂ ಅದೇ ವಾದ ಮಾಡ್ತಿದ್ದೀರಾ. ಒಂದೇ ವಿಷಯನ ಎಷ್ಟು ಸಲ ಡಿಸ್ಕಸ್ ಮಾಡಿದ್ರು ರಿಸಲ್ಟ್ ಒಂದೇ. ಅದಕ್ಕೆ ನೀವು ಯಾಕೆ ನನ್ನ ನಂಬ್ತಾ ಇಲ್ಲ? ನಾನು ಯಾಕೆ ಈ ಥರ ಕೆಲಸ ಮಾಡಲಿ? ಹಳೆ ವಿಷಯನ ಡ್ರ್ಯಾಗ್ ಮಾಡಿದ್ರೆ ಎಲ್ಲರೂ ಮನಸ್ಸು ಕೇಳುತ್ತೆ. ಪ್ರತಿಯೊಬ್ಬರು ಒಂದು ಉದ್ದೇಶ ಇಟ್ಕೊಂಡೇ ಅಲ್ವಾ ಏನಾದರೂ ಮಾಡೋದು. ಲಾಭ ಇಲ್ಲದೆ ಯಾರೂ ಏನು ಕೆಲಸನೂ ಮಾಡಲ್ಲ. ನೀವು ಅಷ್ಟೆ, ಏನೋ ಲಾಭ ಇಟ್ಕೊಂಡೇ ಈ ಕೆಲಸ ಮಾಡಿರೋದು. ರೇ ಮಹೇಶ್, ಬಂದ್ರಿಲ್ಲಿ. ಸರ್, ಇವ್ರು ಕಂಪ್ಲೇಂಟ್ ತೊಗೊಂಡಿದ್ದು ಸುಬಣ್ಣ ತಾನೆ? ಹೌದು ಸರ್, ಅವರೇ ತೊಗೊಂಡಿರೋದು. ಕಂಪ್ಲೇಂಟಲ್ಲಿ ಕಿಡ್ನಾಪ್ ಆಗಿರೋದು ಲಕ್ಕಿ ಅಂತ ಇದೆ. ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಲಕ್ಕಿ ಅಂತಾನೆ ಇದೆ. ಇಲ್ಲಿ ಏನೋ ಮಿಸ್ ಆಗ್ತಾ ಇದೆ. ಫಸ್ಟ್ ಸುಬ್ಬಣ್ಣ ಫೋನ್ ಮಾಡಿಕೊಡಿ. ಸರಿ ಸರ್. ಹಲೋ, ಸಾಹೇಬ್ರು ಮಾತಾಡ್ತಾರಂತೆ ನೋಡಿ. ಕೊಡಿ. ಹಲೋ ಸುಬ್ಬಣ್ಣ. ನಮಸ್ತೆ ಸರ್, ಏನು ವಿಷಯ? ನೀವು ಬೆಳಿಗ್ಗೆ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿದ್ದೀರಾ.
ಯಾವ ಕಂಪ್ಲೇಂಟು ಅಂತಂದರೆ ಪ್ರತಿಮಾನ್ ಅವರು ಲಕ್ಕಿನ ಕಿಡ್ನಾಪ್ ಮಾಡಿಸಿರೋ ಅನ್ನೋ ವಿಚಾರದ ಬಗ್ಗೆ. ಹಾಂ ನೆನಪಾಯ್ತು ಸರ್, ಪ್ರತಿಮಾ ಅನ್ನೋರ ಮೇಲೆ ಕಂಪ್ಲೇಂಟ್ ಬಂದಿದೆ. ಸರಿ, ಕಂಪ್ಲೇಂಟ್ ತೊಗೊಂಡಿದ್ದೀರಾ, ಆದರೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರು? ಸರ್ ಅದು ಏನು ಸುಬ್ಬಣ್ಣರೇ, ಬೆಳಿಗ್ಗೆ ತೊಗೊಂಡಿದ್ದ ಕಂಪ್ಲೇಂಟನ್ನು ಇಷ್ಟು ಬೇಗ ಮರ್ತ್ಬಿಟ್ರಾ? ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಸರ್ ಮರ್ತಿಲ್ಲ ಸರ್, ಕಂಪ್ಲೇಂಟ್ ಕೊಡ್ಬೇಕಾದ್ರೆ 5-6 ಜನ ಎದುರುಗಡೆ ಇದ್ದರು, ಅದರಲ್ಲಿ ಯಾರು ಅನ್ನೋದು ನೆನಪಿಸ್ಕೊತಾ ಇದ್ದೆ. ನಿಮಗೆ ನೆನಪಾಗ್ತಾ ಇಲ್ವಾ? ಹಾಂ ಸರ್ ನೆನಪಾಯ್ತು, ಕಂಪ್ಲೇಂಟ್ ಕೊಟ್ಟಿರೋ ಒಬ್ರು ಲೇಡಿ. ಏನು ಲೇಡಿನಾ? 100% ಲೇಡಿ ಸರ್. ಸರಿ, ಅವ್ರ ಹೆಸರೇನು? ಕಂಪ್ಲೇಂಟ್ ಕಾಪಿಲಿ ಅವ್ರ ಹೆಸರು, ಊರು, ಅಡ್ರೆಸ್ಸು ಎಲ್ಲ ಬರ್ದಿದ್ದೀನಿ ಸರ್. ರೇ, ಅವ್ರು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಫೇಕ್ ರೀ. ಸರ್ ಲೇಡಿನೇ ನನ್ನ ಎದುರುಗಡೆ ಕೂತ್ಕೊಂಡು ಕಂಪ್ಲೀಟ್ ಡೀಟೇಲ್ಸ್ ಬರ್ಕೊಟ್ರು. ಏನ್ರಿ ಬರ್ಸಿದ್ದಾರೆ? ಕಿಡ್ನಾಪ್ ಆಗಿರೋದು ಲಕ್ಕಿ ಅಂತ, ಹೆಸರು ಬರ್ಸಿರೋದು ಲಕ್ಕಿ ಅಂತಾನೆ. ಆದರೆ ಲಕ್ಕಿ ಪ್ರತಿಮಾನ್ ಅವ್ರ ಮೈದ್ನ. ಅವ್ರು ಏನು ಬರ್ಸಿದ್ದಾರೆ, ಏನು ಎತ್ತ ತಿಳ್ಕೊಳ್ಳೋದಲ್ವ ನೀವು? ನೋಡಿ, ಈಗ ಕಂಪ್ಲೇಂಟ್ ಕೊಟ್ಟಿರೋದು ಲಕ್ಕಿ ಅಂತ ಬಂದಿದೆ, ಆದರೆ ಈ ಕಂಪ್ಲೇಂಟ್ ಕೊಟ್ಟಿರೋದು ಬೇರೆಯವರು. ಸಾರಿ ಸರ್, ಮನೆ ಕಡೆ ಟೆನ್ಷನ್ ಇತ್ತೇನೋ, ಅರ್ಜೆಂಟಲ್ಲಿ ಬರ್ಕೊಟ್ಟೋದ್ರು. ಗೌರ್ಮೆಂಟ್ ಕೆಲಸನ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಯಾರೋ ನಿರಪರಾಧಿ ಅಪರಾಧಿ ಸ್ಥಾನಕ್ಕೆ ಬಂದು ನಿಂತ್ಕೋತಾನೆ. ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡೋದಲ್ವೇನ್ರಿ? ಸಾರಿ ಸರ್, ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ. ಇಡ್ರಿ ಫೋನು, ನೋಡ್ರಿ, ಯಾರೋ ಫೇಕ್ ಡೀಟೇಲ್ಸ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಆಕೆ ಬಂದಾಗ ಸ್ಟೇಷನ್ನಾಗ ಯಾರು ಇದ್ರ ಅಂತ ವಿಚಾರಿಸಿ. ಸರಿ ಸರ್. ಯಾರೋ ಲಕ್ಕಿನ ಸಿಗಾಕ್ಸ್ಬೇಕು ಅಂತ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರಿರ್ಬೋದು? ನಾನು ಎಷ್ಟೇ ಹೇಳ್ತಾ ಇದ್ರು ನೀವು ನನ್ನ ಮಾತು ಕೇಳ್ತಾ ಇಲ್ಲ. ನಿಮ್ಮ ಪ್ರಕಾರ ಸ್ಟೇಷನ್ಗೆ ನಾನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ವಾ? ಹಾಗಾದರೆ ಯಾರನ್ನಾದ್ರು ವಿಚಾರಿಸಿ ನಾನು ಬಂದಿದ್ದೀನೋ ಇಲ್ವಾ ಅಂತ. ಹೇಗಿದ್ರು ಇನ್ಸ್ಪೆಕ್ಟರ್ ನಿಮ್ಮ ಫ್ರೆಂಡು, ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ರಿಗೂ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಹೋಗಿ ಪರ್ಸ್ನಲ್ ಆಗು ಕಂಪ್ಲೇಂಟ್ ಕೊಟ್ಟಿರ್ಬೋದಲ್ವಾ? ಸುಮ್ಮನೆ ನೀನೇ ಏನೇನೋ ಊಹೆ ಮಾಡ್ಕೋಬೇಡ್ವೆ. SIA ಕಂಪ್ಲೇಂಟ್ ತೊಗೊಳಲ್ಲ ಯಾವಾಗಲೂ. ಅದಕ್ಕೆ ಅಂತ ಒಬ್ಬರು ರೈಟರ್ ಇರ್ತಾರೆ. ರೈಟ್ರ್ ಇರ್ತಾರೆ ಅಂತ ನನಗೂ ಗೊತ್ತು, ಆದರೆ ಇನ್ಸ್ಪೆಕ್ಟರ್ ಹೇಳ್ದಾಗಲ್ವಾ ರೈಟ್ರು ಕೆಲಸ ಮಾಡೋದು. ಹಾಗಾದರೆ ರೈಟರ್ನೇ ಕೇಳಿ ನಾನು ಬಂದಿದ್ದೀನೋ ಇಲ್ವೋ ಅಂತ. ರೈಟರು SI ಹೇಳೋದನ್ನೇ ಮಾಡೋದು ಅಂತ ನನಗೂ ಗೊತ್ತು ಪಿಂಕಿ. ಆದರೆ ಲಕ್ಕಿಯವ್ರು ಬಂದಿದ್ರೆ ಬಂದಿದ್ದಾರೆ ಅಂತ ಹೇಳ್ತಾರೆ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಾರೆ. ಮನಸಾಕ್ಷಿಯಿಂದ ಯಾರು ಕೆಲಸ ಮಾಡಲ್ಲ, ದುಡ್ಡಿಗೇನೆ ಬೆಲೆ ಕೊಡೋದು. ನಾನು ಏನು ಮಾಡಿದ್ರು ಡೌಟು. ಲಂಚ ಕೊಟ್ಟಿದ್ದೀನಿ, ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಗೆ ನಂಬಿಸ್ಲಿ ನಿಮ್ಮನ್ನ? ನೋಡು, ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮಗೇನೂ ಆಗಬೇಕಾಗಿಲ್ಲ ಪಿಂಕಿ. ಲಕ್ಕಿಯವರು ಕಬಡ್ಡಿ ಪ್ರಾಕ್ಟೀಸ್ ಅಂತ ಬ್ಯುಸಿ ಇದ್ದರು. ಇದೆಲ್ಲದಕ್ಕೂ ಟೈಮೇ ಸಿಗಲ್ಲ. ಅದು ಅಲ್ಲದೆ ಲಾಕ್ಡೌನ್ ಬೇರೆ ಆಯಿತು. ಇಲ್ಲಿಗೆ ಬಂದು ಕಂಪ್ಲೇಂಟ್ ಹೇಗೆ ಕೊಡೋಕ್ಕಾಗತ್ತೆ ಹೇಳು? ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋದ್ರಿಂದ ನನಗೇನು ಯೂಸ್ ಇಲ್ಲ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿಕೊಂಡು ಫೈಟ್ ಮಾಡಿಕೊಂಡು ನನಗೇನು ಲಾಭ? ನಿಮ್ಗೇನು ಲಾಭ, ಏನು ಸಿಗುತ್ತೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಗೊತ್ತು ತಾನೆ, ಮತ್ತೇನು ಅಂತ ಹೇಳು. ಗೀತಾ, ಈಗಾಗಲೇ ಅವರಿಗೆ ಲಾಭ ಸಿಕ್ಕಾಗಿದೆ. ಅದೇನು ಅಂತ ನೀನೇ ಕೇಳು, ಹೇಳ್ತಾರೆ. ಏನೋ ತುಂಬ ಡಿಸ್ಕಷನ್ ನಡೀತಾ ಇದೆ. ಏನು ಪರ್ಸನಲ್ಲ? ಏನೂ ಇಲ್ಲ ಸರ್, ಹೀಗೆ ಮಾತಾಡ್ತಿದ್ದೀವಿ. ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಸರ್, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಏನಾದರೂ ಗೊತ್ತಾಯ್ತಾ? ಹಾಂ, ಲಕ್ಕಿಯವರಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ. ನಮ್ಮ ರೈಟ್ರು ಸುಬ್ಬಣ್ಣ ಹೇಳಿದ್ರು ಯಾರೋ ಲೇಡೀಸ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ ಅಂತ. ಲೇಡೀಸ್ ಬಂದು ಕಂಪ್ಲೇಂಟ್ ಕೊಟ್ರಾ? ಹೌದು, ಹೆಂಗಸ್ ಬಂದು ಕಂಪ್ಲೇಂಟ್ ಕೊಟ್ಟರು ಅಂದರೆ ಯಾಕೆ ಇಷ್ಟೊಂದು ಆಶ್ಚರ್ಯ ಆಗ್ತಾ ಇದ್ದೀರಾ? ಸ್ಟೇಷನ್ನು ಅಂದಮೇಲೆ ಹೆಂಗಸರು ಬರ್ತಾರೆ, ಗಂಡಸರು ಬರ್ತಾರೆ. ಏನಿಲ್ಲ ಸರ್, ಒಂದು ಕ್ಲಾರಿಟಿ ಬೇಕಿತ್ತು, ಅದಕ್ಕೆ ಕೇಳಿದೆ. ಅದೇ ಸುಬ್ಬಣ್ಣ ಹೇಳಿದ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಹೆಂಗಸೆ. ಈಗ ನನಗೆ ಗೊತ್ತಾಯ್ತು. ಸರಿ, ಆ ಹೆಂಗಸು ಯಾರು ಅಂತ ಮಾತಾಡೋಣ ಬನ್ನಿ, ಚೇಂಬರಲ್ಲಿ ಮಾತಾಡೋಣ. ಅದೇನೋ ಗೊತ್ತಾಯ್ತು ಅಂದ್ಯಲ್ಲ, ಏನು ಗೊತ್ತಾಯ್ತು? ಗೊತ್ತಾಗೋವಂಥದ್ದು ಏನೂ ಇಲ್ಲ. ಯೋಚನೆ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ನಡೆದಿರೋದು ಇಷ್ಟೇ. ಲಕ್ಕಿ ಅವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಿನ್ನನ್ನು ಕಳಿಸಿ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಪಿಂಕಿ, ನಿನ್ನ ಮೇಲೆ ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ನಿನ್ನ ಮೇಲೆ ದ್ವೇಷ ಇರಬೇಕು, ಸೇಡ್ ತೀರಿಸ್ಕೋಬೇಕು ಅನ್ನೋದು ಇರಬೇಕು ತಲೆಯಲ್ಲಿ.
ಥರದ್ದು ಏನೂ ಇಲ್ಲ ಕಣೆ ನಮ್ಮ ಮನಸ್ಸಲ್ಲಿ. ಸುಮ್ಮನೆ ನಾವು ಯಾಕೆ ಬಂದು ಕಂಪ್ಲೇಂಟ್ ಕೊಡ್ತೀವಿ? ನೀನೇ ಯೋಚನೆ ಮಾಡು. ಕಂಪ್ಲೇಂಟ್ ಕೊಟ್ಟಿರೋದು ನೀನಲ್ವಾ, ನಿನಗೆ ಗೊತ್ತಿರಬೇಕು. ಈಗ ಯಾತಕ್ಕೆ ಇನ್ನೊಂದು ಥರ ಮಾತಾಡ್ತಿದ್ಯಾ? ಈಗಷ್ಟೇ ಲಕ್ಕಿಯವ್ರು ಬಂದು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದೆ. ಇವಾಗ ಅವ್ರು ಬಂದು ಹೆಂಗ್ಸ್ ಕಂಪ್ಲೇಂಟ್ ಕೊಟ್ಟರು ಅಂದ ತಕ್ಷಣ ಬೇರೆದೇ ಥರ ಮಾತಾಡ್ತಿದ್ಯಲ್ಲ. ನಿನ್ನ ಮನಸ್ಸಲ್ಲಿ ಎಕ್ಸಾಕ್ಟಾಗಿ ನಡೀತಿರೋದಾದ್ರೂ ಏನು? ಸಾಕು, ಸುಮ್ಮನೆ ಇರು. ನಾನು ಸೊಸೆಯಾಗ ಆ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ನನ್ನ ಕಂಡ್ರೆ ಆ ಮನೇಲಿ ಯಾರಿಗೂ ಇಷ್ಟನೂ ಇಲ್ಲ, ಗೌರವನೂ ಇಲ್ಲ. ನನಗೆ ಹೇಗಾದರೂ ಮಾಡಿ ಅವಮಾನ ಮಾಡಬೇಕು ಅಂತಾನೆ ಕಾಯ್ತಿರ್ತೀರಾ. ಲಕ್ಕಿ ಅವ್ರ ಮಾತು ಕೇಳ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ವಾಪಸ್ ಹೋಗಿದ್ಯಾ? ತೀರಾ ಅತಿ ಆಯ್ತು ಕಣೆ ನಿಂದು. ಆ ಕಂಪ್ಲೇಂಟ್ ಕೊಡಲೇಬೇಕು ಅನ್ನೋದಾಗಿದ್ದಿದ್ರೆ ನಾನು ಬಂದು ನೇರವಾಗಿ ಕಂಪ್ಲೇಂಟ್ ಕೊಡ್ತಿದ್ದೆ. ಕದ್ದು ಮುಚ್ಚಿ ಬರೋ ಅಗತ್ಯ ನನಗಿಲ್ಲ. ಮತ್ತು ನೀನು ಕೇಳಿದಾಗ ನಾನು ಒಪ್ಕೋತಿದ್ದೆ. ವಿಚಾರಣೆ ಆದಾಗ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ವೇನೆ? ನಾನು ಯಾಕೆ ಗುಟ್ಟಾಗಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು ಹೇಳು? ಒಂದ್ ವೇಳೆ ನಾನು ಹಾಗೆ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಗೀತಾ, ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ. ಕಂಪ್ಲೇಂಟ್ ಕೊಟ್ಟಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ಕೊಟ್ಟಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಮ್ಮನೆ ಆರ್ಗ್ಯುಮೆಂಟ್ ಯಾಕೆ? ಏಂಬರು ಕರೆದಿದ್ದಾರಲ್ವಾ, ಹೋಗಿ ಮಾತಾಡೋಣ. ಒಳಗೆ ಹೋದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಅವ್ರು ಮೊದಲೇ ನಿಮ್ಮ ಫ್ರೆಂಡು, ಏನು ಮಾತಾಡಬೇಕು ಮಾತಾಡಿ ತಲೆ ಸವರಿ ಕಳಿಸ್ತಾರೆ. ಇಷ್ಟೊತ್ತು ನನ್ನ ಮೇಲೆ ಗೀತನ ಮೇಲೆ ಡೌಟ್ ಇತ್ತು, ಇವಾಗ ಇನ್ಸ್ಪೆಕ್ಟರ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ. ಅವ್ರು ಕರೆದಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನೀವು ಬರೋದಾದರೆ ಬನ್ನಿ. ಇಲ್ಲಿ ನನ್ನ ಇಷ್ಟ ಕಷ್ಟನ ಯಾರು ಕೇಳ್ತಾರೆ? ನಿಮ್ಮ ಹೆಂಡ್ತಿನ ಕಳಿಸಿ ಕಂಪ್ಲೇಂಟ್ ಕೊಡ್ಸಿದ್ದೀರಾ ಅಲ್ವಾ? ಈಗ ನನ್ನ ಇಷ್ಟ ಕಷ್ಟ ಕಟ್ಕೊಂಡು ನಿಮಗೇನಾಗಬೇಕು? ಬನ್ನಿ, ಅವ್ರ ಬಾಯಲ್ಲಿ ಅದೇನೇನು ಬರುತ್ತೋ, ನೀವೇನೇನು ಹೇಳಿಸ್ತೀರೋ ಹೇಳೋಣ. ಪಿಂಕಿ ಯಾಕೆ ಹೀಗಾಡ್ತಿದ್ದಾಳೆ ಲಕ್ಕಿಯವರೇ? ಅಲ್ಲ, ಅವಳಿಗೋಸ್ಕರ ಅಷ್ಟೆಲ್ಲ ಮಾಡ್ತೀವಿ ನಾವು. ನಮ್ಮೇಲೆ ಅಷ್ಟು ನಂಬಿಕೆ ಇಲ್ವಾ ಅವಳಿಗೆ? ಗೀತಾ, ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿದ ತಕ್ಷಣ ಅವ್ರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗೋದು ನಮ್ಮ ಮನೆಯಿಂದಾನೆ, ನನ್ನಿಂದನೋ ನಿನ್ನಿಂದನೋ ಅಥವಾ ಅತ್ತಿಗೆಯಿಂದನೋ. ಬಾ ನೋಡೋಣ. ನನ್ನ ಇಷ್ಟು ವರ್ಷ ಸರ್ವೀಸಲ್ಲಿ ಎಂತೆಂಥ ವಿಚಿತ್ರವಾದ ಕೇಸ್ಗಳು ನೋಡಿದ್ದೀನಿ, ಆದರೆ ಇಂಥ ವಿಚಿತ್ರವಾದ ಕೇಸನ್ನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಈ ಸ್ಟೇಷನ್ನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋರ ಹೆಸರು ಲಕ್ಕಿ ಅಂತ ಇದೆ, ಆದರೆ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಯಂಗ್ಸು. ಸರ್, ಇದೇನು ದೊಡ್ಡ ಕೇಸ್ ಅಲ್ಲ, ಸಿಂಪಲ್. ಕಂಪ್ಲೇಂಟ್ ಕೊಟ್ಟಿರೋದು ಹೆಣ್ಣೆ, ಆದರೆ ಅವ್ರ ಕೈಲಿ ಕಂಪ್ಲೇಂಟ್ ಕೊಡಿಸಿರೋದು ಒಂದು ಗಂಡಸು. ನೋಡಿ, ನಿಮ್ಮ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿರೋದು ಗಂಡಸೆ, ಆದರೆ ಅವರೇ ಬಂದು ಕೊಡ್ಬೋದಾಗಿತ್ತು. ಯಾಕೆ ಈ ಲೇಡೀಸ್ನ ಮಧ್ಯೆ ತಂದರು ಅಂತ ನನಗೆ ಡೌಟ್ ಆಗ್ತಾ ಇದೆ. ಅದೊಂದು ಸಿಂಪಲ್ ಸರ್. ಅವರಾಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತಲ್ಲ, ಅದಕ್ಕೆ ಬೇರೆಯವ್ರ ಹತ್ರ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರೋರು ಪಾರಾಗಬೇಕು, ನಾನು ಸಿಕ್ಕಾಕೋಬೇಕು, ಅದೇ ಅವ್ರ ಪ್ಲ್ಯಾನ್ ಆಗಿರುತ್ತೆ. ನೀವು ಹೇಳೋ ಪ್ರಕಾರ ಲಕ್ಕಿ ನಿಮ್ಮನ್ನು ಈ ಕೇಸಲ್ಲಿ ಸಿಗಾಕಿಸ್ಬೇಕು ಅಂತ ಯಾವುದೋ ಹೆಂಗಸಿನ ಮುಖಾಂತರ ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತ ನಿಮ್ಮ ಅರ್ಥನಾ? ಸರ್, ನೀವು ಡಿಪಾರ್ಟ್ಮೆಂಟಲ್ಲಿ ಎಂತೆಂಥ ಕೇಸ್ನ ನೋಡಿದ್ದೀರಾ? ಇದನ್ನು ನಾನೇ ಹೇಳಬೇಕಾ? ವಿಚಾರಣೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಚಾರಣೆ ಮಾಡೋದಕ್ಕೆ ಏನಮ್ಮ ಇದೆ? ಕಂಪ್ಲೇಂಟು ಲಕ್ಕಿಯವ್ರು ಕೊಟ್ಟಿಲ್ಲ. ಮತ್ತೆ ಇನ್ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿರೋದು? ನೋಡಮ್ಮ, ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ. ಇದರಿಂದ ಯಾರಿದ್ದಾರೆ ಅಂತ ತಿಳ್ಕೊಬೇಕಾಗಿದೆ. ಅಲ್ಲ ಸರ್, ಕಂಪ್ಲೇಂಟ್ ಕಾಪಿನಲ್ಲಿ ಲಕ್ಕಿಯವ್ರ ಹೆಸರಿದೆ. ಈ ಥರ ಕಿಡ್ನ್ಯಾಪ್ ವಿಚಾರವಾಗಿ ಕಂಪ್ಲೇಂಟ್ ಕೊಡಬೇಕು ಅಂದರೆ ಬೇರೆ ಇನ್ಯಾರು ಕೊಡೋದಕ್ಕೆ ಸಾಧ್ಯ ಹೇಳಿ? ಅದು ಅಲ್ಲದೆ ಹೀಗೆಲ್ಲ ಮಾಡೋದ್ರಿಂದ ಅವ್ರಿಗೇನು ಲಾಭ ಇದೆ? ನನ್ನ ಸಿಕ್ಕಾಕ್ಸಿದ್ರೆ ಅವ್ರಿಗೇನು ಸಿಗತ್ತೆ? ಅಲ್ಲ ರೀ, ಈ ಕೇಸಲ್ಲಿ ಯಾರಿಗೆ ಲಾಭ ಇದೆ ಯಾರಿಗೆ ನಷ್ಟ ಇದೆ ಅನ್ನೋದು ಆಟೋಮೆಟಿಕ್ಕು ಗೊತ್ತಾಗುತ್ತೆ. ನೋಡಿ, ಎನ್ಕ್ವೈರಿ ಮಾಡ್ತೀನಿ. ನಿಮ್ಮ 3 ಜನಕ್ಕೆ ಏನಾದ್ರು ಡೌಟ್ ಇದ್ದರೆ ನಾನು ಅದನ್ನೇ ಇವಾಗಲೇ ಕ್ಲಿಯರ್ ಮಾಡಿ ಎನ್ಕ್ವೈರಿ ಮಾಡ್ತೀನಿ. ನಾನು ನಿಮ್ಮ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಲಕ್ಕಿ ಈ ಕಂಪ್ಲೇಂಟ್ ಕೊಟ್ಟಿಲ್ಲ. ಅಲ್ಲ ರೀ, ಲಕ್ಕಿ ಅವರೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಅವರೇ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಿತ್ತ?
ನನಗೆ ಒಂದು ಫೋನ್ ಮಾಡಿ ಹೇಳಿದ್ದಿದ್ರೆ ಈ ಕೇಸ್ನ ವಿಚಾರಣೆ ಮಾಡಿ ಹೇಳ್ತಿದ್ದೆ. ನೀವಾದರೂ ಲಕ್ಕಿಯವ್ರು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರಲ್ಲ ಸರ್, ಅದೇ ಸಮಾಧಾನ. ಆದರೆ ನನ್ನ ಹೆಸರಲ್ಲಿ ಯಾರು ಈ ಥರ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕು. ನಿಮ್ಕಿನ್ನ ಚೆನ್ನಾಗಿ ಅದು ನನಗೂ ಗೊತ್ತಾಗಬೇಕು. ಪ್ರತಿಮಾ ಅವರು ಕಿಡ್ನಾಪ್ ಮಾಡಿಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಾ. ಲಕ್ಕಿಯವರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ನೀವು ಮನೆಗೆ ಹೋಗಿ ಟೋಟಲಿ ಕಂಪ್ಲೇಂಟು ಫೇಕ್.